ನಮಸ್ಕಾರ ವೀಕ್ಷಕರೇ, ಅಶ್ರು ಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಭಾದ್ರಪದ ಮಾಸದ ಚೌತಿಯಂದು ಮನೆ ಮನೆಗೆ ಆಗಮಿಸುವಂಥ ಗಣಪತಿಯನ್ನ ಹೇಗೆ ನಾವು ಕಾಣಬೇಕು, ಗಣಪತಿಯನ್ನ ಅರ್ಥಪೂರ್ಣವಾಗಿ ಪೂಜಿಸೋದು ಹೇಗೆ, ಜೊತೆಗೆ ಇದರ ಹಿಂದಿನ ಆಚರಣೆ ಏನು, ರಾಷ್ಟ್ರೀಯವಾಗಿಯೂ ಕೂಡ ಗಣಪತಿ ಹಬ್ಬವನ್ನ ರಾಷ್ಟ್ರದ ಹಬ್ಬವಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದೇವೆ. ಬಹುಶಃ ಸದೃಢ ರಾಷ್ಟ್ರದ ಒಂದು ನಿರ್ಮಾಣಕ್ಕೋಸ್ಕರ ಹಿರಿಯರು ಹಾಕಿದಂತಹ ಮಾರ್ಗದಲ್ಲಿ ಸಾಕ್ತಾ ಬಂದಿದ್ದೇವೆ. ಆದರೆ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಆಚರಿಸಿ ಅದರ ಹಿಂದಿನ ಅರ್ಥವನ್ನು ನಾವು ತಿಳಿದುಕೊಳ್ಳದೆ ಇದ್ರೆ ಹೇಗೆ ಹೇಳಿ? ಹಾಗಾಗಿ ಈ ಎಲ್ಲ ಅರ್ಥವನ್ನು ತಿಳಿಸ್ಲಿಕ್ಕೆ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಮಹಾತ್ಮರಾದಂತಹ ಭೈರವಿ ಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಾತಾಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಜಿ, ಗಣೇಶ ಅಂದ್ರೇನೆ ಭಾರತವನ್ನು ಪ್ರತಿನಿಧಿಸುವಂತಹ ದೈವ. ಗಣಪತಿ ದೇವರನ್ನ ಪ್ರತಿ ಮನೆಗಳಲ್ಲೂ ಜಾತಿ ಪಂಥ ನೋಡದೆ ಎಷ್ಟೋ ಮನೆಗಳಲ್ಲಿ ಆಚರಿಸುವಂತಹ ವಾಡಿಕೆ ಇದೆ. ಹಾಗಾಗಿ ಗಣಪತಿ ಹಬ್ಬವನ್ನ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಾದ್ರೆ ಮೊದಲು ನಮ್ಮ ಮನಸ್ಸಲ್ಲಿ ಇರಬೇಕಾದಂಥ ಉದ್ದೇಶ, ಸಂದೇಶ ಏನು ಮಾತಾಜಿ? ರಕ್ತಾಂಬರೋ ರಕ್ತತನೋ ರಕ್ತಮಾಲ್ಯಾನುಲೇಪನಃ ಮಹೋದರೋ ಗಜಮುಖಃ ಪಾಶ ದಂತ ಅಂಕುಶ ಅಭಯ್ ಬಿಭ್ರದ್ಯಯೋ ವಿಘ್ನಹರಃ ಕಾಮತ್ ಸ್ತವರಯಾಹ್ಯಯಂ. ಇದು ಗಣಪತಿಯ ಧ್ಯಾನವನ್ನು ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಗಣಪತಿಯ ಅನೇಕ ಧ್ಯಾನ ಮಂತ್ರಗಳಿವೆ. ಅದರಲ್ಲಿ ಆಚಾರ್ಯರು ಈ ಮಂತ್ರವನ್ನು ಹೆಕ್ಕಿ ನಮಗೆ ತೆಕ್ಕೊಟ್ಟಿದ್ದಾರೆ. ಮಹೋದರೋ ಅಂತ ಶಬ್ದ ಇದೆ. ಹೇಗೆ ಅಂದರೆ, ಗಣಪತಿಯನ್ನು ನಾವು ಪೂಜೆ ಮಾಡಬೇಕು, ಯಾಕೆ ಮಾಡಬೇಕು ಅಂದರೆ, ನೀನೇ ಹೇಳಿದಿ ಜಾತಿ ಪಂಥ ಭೇದ ಇಲ್ಲದೆ ಗಣಪತಿಯನ್ನು ಪೂಜೆ ಮಾಡ್ತೀವಿ ಅಂತ. ಸೂಕ್ಷ್ಮವಾಗಿ ನೋಡು ನೀನು. ನಾವು ಯಾವುದೇ ಅರಣ್ಯಕ್ಕೆ ಅಥವಾ ಝೂಗೆ ಹೋದಾಗ ನಮ್ಮ ಒಂದು ಆನೆಯನ್ನು ನೋಡ್ತೀವಿ, ಮಕ್ಕಳು ನೋಡಿ ಏಕದಮ್ ಉಲ್ಲಾಸ ಆಗ್ಬಿಡ್ತಾರೆ ಅಲ್ವಾ? ಅದೇ ಸಿಂಹವನ್ನು ತೋರಿಸಿ ಒಂದು ಕ್ಷಣ ಅವರ ಮುಖದಲ್ಲಿ ಗಾಬರಿ ಬರುತ್ತೆ. ಗಣಪತಿಯನ್ನು ನೋಡಿದಾಗ, ಅದು ಆನೆಯನ್ನು ನೋಡಿದಾಗ ಅದೇನಿದೆಯಲ್ಲ ಎಕ್ಸ್ಪ್ರೆಷನ್, ಅದು ಎಲ್ಲಾಗತ್ತೆ ಅಂದರೆ ನಮ್ಮ ಇಡೀ ಮುಖಮಂಡಲದಲ್ಲಿ ಆಗುತ್ತೆ. ಈ ಮುಖಮಂಡಲದಲ್ಲಿ ಮುಖ್ಯವಾಗಿ 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, ಕಿವಿಗಳು, ಅಂದರೆ ಕೇಳುವಂಥದ್ದು, ನೋಡುವಂಥದ್ದು, ಮಾತನಾಡುವಂಥದ್ದು, ಮೂಸುವಂಥದ್ದು, ಆಲೋಚನೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ನಮ್ಮ ಮುಖಮಂಡಲದಲ್ಲಿ ಇರುತ್ತೆ. ಆ ಆನೆಯ ಮುಖವನ್ನು ನೋಡಿದಾಗ ಕಣ್ಣು ಅರಳುತ್ತೆ, ದೀರ್ಘವಾದ ಶ್ವಾಸವನ್ನು ಮೂಗು ತಗೊಳುತ್ತೆ. ಯಾವುದೇ ಸ್ವಾಮಿ ರಾಮದೇವ್ ಬಾಬಾದ ಅವಶ್ಯಕತೆ ಇಲ್ಲದೆ ನಾವು ಆನೆ ನೋಡಿದ ತಕ್ಷಣ ಆನೆ ಸೊಂಡಲು ಎಷ್ಟು ಉದ್ದ ಇದೆಯೋ ಅಷ್ಟುದ್ದ ನಾವು ನೀಳವಾದ ಅವಸರವನ್ನು ತಗೊಳ್ತೀವಿ. 632 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜದ ಕಲ್ಪ ಪರ್ಯಂತ ತಾ ರಚಿಸಿ ಸತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳನ್ನು ಈವ ಗುರುಪವಾನ ಸಲಹಿಮ್ಮ. ಇದು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ನಮಗೆ ಕೊಟ್ಟರು. ಗಣಪತಿಗೂ ಈ ಮುಖ್ಯ ಪ್ರಾಣನ ಇದು ಸ್ತೋತ್ರಕ್ಕೂ ಏನು ಸಂಬಂಧ ಅಂತಂದರೆ, ಗಣಪತಿಯಲ್ಲಿ ವಿಶೇಷವಾಗಿ ವಾಯು ಸಂಚಾರ ತುಂಬ ಅದ್ಭುತವಾದ. ಈ ಪ್ರಶ್ನೆ ಕೇಳಿದೆ, ಯಾತಕ್ಕೆ ನಾವು ಗಣಪತಿಯನ್ನು ಪೂಜೆ ಮಾಡಬೇಕು? ಮನುಷ್ಯನಿಗೆ ಉಸಿರಾಟದ್ದೇ ತೊಂದರೆ. ಯಾರು ದೀರ್ಘ ಶ್ವಾಸವನ್ನು ತಗೊಳ್ತಾನೇ ಇಲ್ಲ. ಆ ದೀರ್ಘ ಶ್ವಾಸ ನಮಗೆ ಬರಬೇಕು ಅಂದರೆ ನಾವು ಆನೆಯನ್ನು ನೋಡಬೇಕು. ನೀನು ಬೇಕಾದರೆ ನೋಡಿದೀಯಾ ಅಂತ ಕಾಣುತ್ತೆ ಅಲ್ಲ, ಇವತ್ತು ಆನೆ ಅಂತ ಮನುಷ್ಯರನ್ನು ನೋಡ್ತಾ ಇದ್ದೀವಿ, ಆನೆಯನ್ನೇ ನೋಡಬೇಕು. ಆನೆ ನೋಡಿದ ತಕ್ಷಣ ಮಕ್ಕಳು ತಕ್ಷಣ ಹೀಗೆ ಮಾಡ್ತಾರೆ. ಸಿಂಹವನ್ನು ನೋಡಿದ ತಕ್ಷಣ ಅಂದರೆ ಕಂಪ್ರೆಸ್ ಆಗತ್ತೆ. ನಮ್ಮ 72,000 ನಾಡಿಗಳು ಆನೆಯನ್ನು ನೋಡಿದಾಗ ಅರಳುತ್ತೆ. ಹಾಗೆ ಆ 21,600 ಶ್ವಾಸ ಜಪಗಳು ಗಣಪತಿಯ ಅಧೀನ. ಅಂದರೆ ಪ್ರಾಣದೇವರ ವಿಶೇಷ ಅನುಗ್ರಹ ಗಣಪತಿ ಮೇಲೆ. ಬೇರೆ ಎಲ್ಲ ಪ್ರಾಣಿಗಳು ನೀವು ಗಮನಿಸಿ ನೋಡು, ಅದಕ್ಕೆ ಮೂಗು ಸಣ್ಣ, ಅದು ಇಷ್ಟೇ. ನಾಯಿಗೆ ಮೂಗಲ್ಲಿ ಉಸಿರಾಡಕ್ಕೆ ಬರಲ್ಲ, ಅದು ಅಂತ ಮಾಡುತ್ತೆ ಅಲ್ವಾ? ಹಾಗಾಗಿ ಅದಕ್ಕೆ ಆಯುಷ್ ಬಹಳ ಕಮ್ಮಿ. ಆದರೆ ಆನೆಯ ಮೂಗು ಉದ್ದ ಇರೋದ್ರಿಂದ ಸೊಂಡಿಲು ಅಂದರೆ ಒಂದೇ, ಮೂಗು ಒಂದರೆ. ನಮ್ಮ ವಾಯು ಸಂಚಾರ, ಇಡೀ ನಮ್ಮ ದೇಹದಲ್ಲಿ ಮುಖ್ಯವಾದ ತತ್ವ ಯಾವುದು? ಅಗ್ನಿ, ವಾಯು ಎಲ್ಲವೂ ಇರಬಹುದು.
ವಾಯು ಸಂಚಾರ ನಿಂತ ತಕ್ಷಣವೇ ಅದಕ್ಕೆ ಸಂಸ್ಕಾರವಾಗುವುದು ಮೊದಲು ಅಗ್ನಿಯಿಂದಲೇ ಅಲ್ವಾ? ಹೌದು. ಅಥವಾ ಭೂಮಿಯಲ್ಲಿ ಹಾಕ್ಬೋದು, ನೀರಿನಲ್ಲಿ ಹಾಕ್ಬೋದು, ಎಲ್ಲದರಲ್ಲೂ ಅಗ್ನಿ ಮುಖ್ಯವೇ. ಅದೇ ವಾಯು ಅಗ್ನಿಯಲ್ಲಿದ್ದಾಗ ಅಗ್ನಿ ಉರಿಯೋದು, ಅದೇ ವಾಯು ನೀರಿನಲ್ಲಿ ಇರುವುದರಿಂದಲೇ ಮೀನು ಉಸಿರಾಡುವುದು, ಅದೇ ವಾಯು ಆಕಾಶದಲ್ಲಿರುವುದೆಂದರೆ ಖೇಚರಗಳು ಅಲ್ಲಿ ಫ್ಲೈ ಅಂದರೆ ಹಾರಾಡೋದು. ಈಗ ಹಾರಾಡೋ ಶಬ್ದನ ಯಾಕೆ ಉಪಯೋಗ ಮಾಡಲಿಲ್ಲ ಅಂದರೆ ಇವತ್ತಿನ ಕಾಲದಲ್ಲಿ ಬಹಳ ಜನ ಹಾರಾಡ್ತಿರ್ತಾರೆ ಅಲ್ವಾ? ಹಾಗೆ ಗಣಪತಿಯ ಪೂಜೆ ಮಾಡೋದ್ರಿಂದ ವಾಯು ಸಂಚಾರ ಚೆನ್ನಾಗಾಗಿ 2-3 ಲಾಭಗಳಿದೆ. ಏನು ಅಂದರೆ ವಿಘ್ನ ಪರಿಹಾರ. ವಿಘ್ನ ಅಂದ್ರೇನು? ಬರುವಂಥ ಕಷ್ಟಗಳು. ಉಸಿರಾಟಕ್ಕೆ ಜಾಗ ಇಲ್ಲ, ಸ್ಪೇಸ್ ಇಲ್ಲ. ಅದನ್ನು ಮೊದಲು ಹೆಲ್ತ್ ವೈಸು ಅದು ಕ್ಲಿಯರ್ ಮಾಡುತ್ತೆ, ಸ್ಪೇಸನ್ನು ಕ್ರಿಯೇಟ್ ಮಾಡುತ್ತೆ. ಇದೇ ವಿಘ್ನಗಳಷ್ಟೇ. ನಮ್ಮ ಜೀವನದಲ್ಲಿ ಸ್ಪೇಸ್ ಇಲ್ಲ, ಅವಕಾಶ ಇಲ್ಲ, ಉಸಿರಾಟ ಸರಿ ಇಲ್ಲ, ಇದನ್ನೆಲ್ಲ ಸರಿ ಮಾಡುವಂಥ ತತ್ವ ಏಕೈಕ ಮಹಾಗಣಪತಿಯಲ್ಲಿ ಇರೋದರಿಂದ ಜಾತಿ ಪಂಥ ಭೇದ ಒಂದು ಪ್ರಾಣಿಗಿರೋಲ್ಲ. ಅದು ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಇರ್ಬೋದು. ಗಣಪತಿ ನೋಡಿದ ತಕ್ಷಣ ಯಾಕೆ ಇಷ್ಟಪಡ್ತಾರೆ ಅಂದರೆ ಅದು ಮುದ್ದಾದ ಮುಖ, ಪ್ರಾಣಿ, ವಿಶೇಷವಾಗಿ ದೀರ್ಘವಾದ ಸೊಂಡಲಿದೆಯಲ್ಲ ಅದೇ ಆಕರ್ಷಣೆ. ಹಾಗೆ ವಿಘ್ನ ಪರಿಹಾರಕ್ಕೋಸ್ಕರ ಗಣಪತಿಯನ್ನು ಪೂಜಿಸಲೇಬೇಕು.